ಹಾಯ್ ಫ್ರೆಂಡ್ಸ್, ಅಕ್ಕೆ ಸೂಪರ್ ಚೆನ್ನಾಗಿಗೆ ಸ್ವಾಗತ. ಬನ್ನಿ ಇವತ್ತು ನಾವು ಸಿಂಪಲ್ಲಾಗಿ ಇನ್ಸ್ಟಂಟ್ ನೂಡಲ್ಸನ್ನು ಮಾಡೋಣ. ಅದಕ್ಕಾಗಿ ನಾನು ಒಂದು ಬಾಣಲೆಯಲ್ಲಿ 3 ಚಮಚ ಎಣ್ಣೆ, ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ನಮಗೆ ಬೇಕಾಗಿರೋ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ನೀವು ನಿಮಗಿಷ್ಟ ಆಗಿರೋ ತರಕಾರಿಗಳನ್ನು ಹಾಕ್ಕೋಬೋದು. ನಾವಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕತ್ತರಿಸಿ ಹಾಕಿದ್ದೀವಿ. ತರಕಾರಿ ಬೇಯೋಕ್ಕೆ ಸ್ವಲ್ಪ ನೀರು ಹಾಗೂ ಉಪ್ಪು ಹಾಗೂ ಸ್ವಲ್ಪ ಖಾರದ ಪುಡಿನ ಹಾಕಿ ಚೆನ್ನಾಗಿ ಬೇಯಿಸಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಇನ್ಸ್ಟೆಂಟ್ ನೂಡಲ್ಸಲ್ಲೇ ಕೊಡುವ ಮಸಾಲ ಪೌಡರನ್ನು ಹಾಕಿದ್ದೀವಿ. ಎಲ್ಲವೂ ಚೆನ್ನಾಗಿ ಬೆಂದ ಮೇಲೆ ಇನ್ಸ್ಟೆಂಟ್ ನೂಡಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈ ನೂಡಲ್ಸನ್ನು ಬೇಯಿಸಿ ಸೋಸಿ ಎಲ್ಲ ಏನೂ ಮಾಡೋದು ಬೇಡ, ಡೈರೆಕ್ಟಾಗಿ ಪ್ಯಾಕೆಟಿಂದ ತೆಗೆಯೋದು ಹಾಕೋದು ಅಷ್ಟೇ. ಡಿಫ್ರೆಂಟ್ ಬ್ರ್ಯಾಂಡ್ಸಿನ ಇನ್ಸ್ಟೆಂಟ್ ನೂಡಲ್ಸ್ ಸಿಗುತ್ತೆ. ಮ್ಯಾಗಿ, ಸನ್ಫೀಸ್ಟ್, ಹೀಗೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ನಿಮ್ಗೆ ಯಾವ್ದು ಇಷ್ಟನೋ ಆ ಇನ್ಸ್ಟೆಂಟ್ ನೂಡಲ್ಸನ್ನು ನೀವು ಬಳಸ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಇನ್ಸ್ಟೆಂಟ್ ನೂಡಲ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು. ತರಕಾರಿ ಎಲ್ಲ ಕತ್ತರಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ 5 ಮಿನಿಟ್ಸಲ್ಲಿ ಈ ಇನ್ಸ್ಟೆಂಟ್ ನೂಡಲ್ಸನ್ನು ಮಾಡಿಬಿಡ್ಬೋದು. ಈಗ ಲಾಸ್ಟ್ ಸ್ಟೆಪ್, ನಾವಿದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಚೀಸನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಚೀಸ್ ಆ್ಯಡ್ ಮಾಡೋದ್ರಿಂದ ನಮ್ಮ ಇನ್ಸ್ಟೆಂಟ್ ನೂಡಲ್ಸಿನ ಟೇಸ್ಟು ಸೂಪರಾಗಿರುತ್ತೆ. ನಾನು ಹಿಂದೆ ಕೂಡ ಬೇರೆ ವಿಧಾನದಲ್ಲಿ ಇನ್ಸ್ಟೆಂಟ್ ನೂಡಲ್ಸ್ ಮಾಡೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಖಂಡಿತ ಆ ವಿಡಿಯೋಗಳನ್ನು ಕೂಡ ನೋಡಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಇನ್ಸ್ಟೆಂಟ್ ನೂಡಲ್ಸ್ ರೆಡಿಯಾಗಿದೆ. ಇನ್ಸ್ಟೆಂಟ್ ಚೀಸ್ ನೂಡಲ್ಸ್ ಅಂತ ಕೂಡ ಅನ್ಬೋದು, ಯಾಕಂದರೆ ಚೀಸನ್ನು ಆ್ಯಡ್ ಮಾಡಿದ್ದೀವಿ. ಎಸ್ ಫ್ರೆಂಡ್ಸ್, ನೋಡಿ, ಸೂಪರಾಗಿರೋ ಚೀಸ್ ನೂಡಲ್ಸ್ ರೆಡಿಯಾಗಿದೆ. ಬಿಸಿ ಇದ್ದಾಗ ಇದನ್ನು ತಿಂದರೆ ಸೂಪರಾಗಿರುತ್ತೆ. ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಳೆ ಬರಬೇಕಾದ್ರೆ ಅಪರೂಪಕ್ಕೆ ಈ ನೂಡಲ್ಸ್ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.